ಈ ಸಲ ಗ್ಯಾರಂಟಿ ಬಸವಣ್ಣನ ಸಿಗಸಬೇಕು. ಹೆಂಗಾರ ಮಾಡಿ ಪ್ರಧಾನಮಂತ್ರಿ ಪಟ್ಟದಿಂದ ಇವನಿಗೆ ಕೆಳಗೆ ಇಳಿಸಬೇಕು, ಮತ್ತೆ ಇವನಿಗೆ ಕೂಡಲ ಸಂಗಮಕ್ಕೆ ಹೋಗುವಂಗೆ ಮಾಡಬೇಕು ಅಂತ ತಿಳ್ಕೊಂಡು ಒಂದು ವಿಷಯ ಬಹಳ ಲಕ್ಷ್ಯ ಕೊಟ್ಟು ನೋಡಿದ್ದ. ಅದು ಏನು ಅಂತಂದ್ರೆ, ಬಸವಣ್ಣನ ಈ ಬೆರಳಲ್ಲಿ ಒಂದು ಮುದ್ರಾ ಉಂಗುರ ಇತ್ತು. ಲಕ್ಷ್ಯ ಕೊಟ್ಟು ಕೇಳ್ರಿ, ಭಾಳ ಚಂದದ ಇದು. ಒಂದು ಮುದ್ರಾ ಉಂಗುರ ಇತ್ತು. ಮುದ್ರಾ ಉಂಗುರ ಅಂತಂದ್ರೆ ಅಲ್ಲಿ ಪರಶಿವನ ಮುದ್ರೆ ಇರ್ತಕ್ಕಂಥ, ಲಿಂಗ ಮುದ್ರೆ ಇರ್ತಕ್ಕಂಥ ಒಂದು ಉಂಗುರ ಇತ್ತು. ಈತ ಯಾವಾಗ ಆ ರಾಜನ ಆಸ್ಥಾನಕ್ಕೆ ಬರ್ತಾನ ಬಸವಣ್ಣ ಏನು ಮಾಡ್ತಿದ್ದ, ಹಿಂಗೆ ಕೈ ಜೋಡಿಸ್ತಿದ್ದ, ಆ ಮುದ್ರಾ ಉಂಗುರಕ್ಕೆ ಹಿಂಗೆ ನಮಸ್ಕಾರ ಮಾಡ್ತಿದ್ದ. ಇದು ನೋಡ್ದ ಕೊಂಡಿ ಮಂಚಣ್ಣ. ಯಾವಾಗ ನೋಡ್ದ ಓಡ್ಕೊಂತ ಮಹಾಪ್ರಭುಗಳೇ, ಏನ್ರಿ ಮಂಚಣ್ಣವರೇ, ನಿಮಗೆ ಗೊತ್ತಿಲ್ಲ, ನಿಮ್ಗೆ ಬುದ್ಧಿ ಇಲ್ಲ ಯಾಕಂದು ಕೇಳ್ದ ರಾಜ. ಅಲ್ಲ, ನೀವು ರಾಜರು ಹೌದಲ್ಲೋ? ಹೌದು. ಇಲ್ಲಿ ಎಲ್ಲರಿಗಿಂತ ದೊಡ್ಡ ಸ್ಥಾನ ನಿಮ್ದ ಹೌದಲ್ಲೋ? ಹೌದು. ಪ್ರಧಾನಮಂತ್ರಿ ಆಗಲಿ, ಬೇರೆ ಮಂತ್ರಿ ಆಗಲಿ, ಅಧಿಕಾರಿಗಳಾಗಲಿ, ಅವರೆಲ್ಲರೂ ನಿಮ್ಗೆ ಸಣ್ಣವ್ರು ಹೌದಲ್ಲೋ? ಹೌದು. ಮತ್ತು ಅವರೆಲ್ಲರೂ ನಿಮ್ಗೆ ನಮಸ್ಕಾರ ಮಾಡ್ಬೇಕು ಹೌದಲ್ಲೋ? ಹೌದು. ಮತ್ತೆಲ್ಲರೂ ನಮಸ್ಕಾರ ಮಾಡ್ತಾರಲ್ಲ, ಯಾರು ಮಾಡೋದಿಲ್ಲ ಅಂತ ಕೇಳ್ದ. ಬಸವಣ್ಣ ಮಾಡೋದಿಲ್ಲ ನಿಮಗೆ ನಮಸ್ಕಾರ. ಮತ್ತು ಪ್ರತಿ ದಿವಸನೂ ಎರಡು ಕೈ ಜೋಡಿಸಿ ಹಿಂಗೆ ತಲೆ ಬಾಗುತ್ತಾರಲ್ಲ, ಅದು ನಿಮಗಲ್ಲ. ಅವನ ಕೈಯಾಗ ಒಂದು ಮುದ್ರಾ ಉಂಗುರ ಅದ. ಆ ಉಂಗುರದಲ್ಲಿ ಇರ್ತಕ್ಕಂಥ ಶಿವನ ಮೂರ್ತಿಗೆ ನಮಸ್ಕಾರ ಮಾಡ್ತಾರ ಹೊರತು ನಿಮಗೆ ಮಾಡೋದಿಲ್ಲ. ಹೌದೇನು ಅಂದ ರಾಜ. ಹಾಗಾದ್ರೆ ಹಾಗೇ ಬಿಡ್ಲಿ. ಆಗಿಂದಾಗಲೇ ಕಳಿಸಿಬಿಟ್ಟ ಅಧಿಕಾರಿಗಳನ್ನ, ಬಸವಣ್ಣನವರನ್ನ ಕರ್ಕೊಂಡು ಬರ್ರಿ. ಬಸವಣ್ಣವ್ರು ಬಂದರು. ಯಥಾ ಪ್ರಕಾರವಾಗಿ ಅವರು ಕೈ ಜೋಡಿಸಿ ತಮ್ಮ ಕೈಯಲ್ಲಿ ಇರ್ತಕ್ಕಂಥ ಆ ಮುದ್ರಾ ಉಂಗುರಕ್ಕೆ ಹೆಂಗೆ ನಮಸ್ಕಾರ ಮಾಡಿದ್ರು. ಆವಾಗ ರಾಜ ಅಂತಾನ, ಬಸವಣ್ಣ, ಆ ಕೈಯಲ್ಲಿ ಇರ್ತಕ್ಕಂಥ ಮುದ್ರಾ ಉಂಗುರ ತೆಗೆದು ನಮಸ್ಕಾರ ಮಾಡು. ಕೈಯಲ್ಲಿ ಇರ್ತಕ್ಕಂಥ ಆ ಮುದ್ರಾ ಉಂಗುರವನ್ನು ತೆಗೆದು ನೀ ನನಗೆ ನಮಸ್ಕಾರ ಮಾಡು. ಆವಾಗ ಬಸವಣ್ಣ ಅಂದ, ನಾನು ಬಾಗೋದೆ ಗುರು ಲಿಂಗ ಜಂಗಮಕ್ಕೆ ಮಾತ್ರ, ಕಂಡ ಭಕ್ತಂಗೆ ಕೈ ಮುಗಿವಾತನೇ ಭಕ್ತ. ಲಾಂಛನಕ್ಕೆ ಶರಣೆಂಬೆ. ಯಾರು ಶಿವಭಕ್ತರು ಇರ್ತಾರ, ಯಾರಲ್ಲಿ ಸದ್ಗುಣಗಳಿರ್ತಾವ, ಯಾರು ಹಣೆ ಮೇಲೆ ವಿಭೂತಿಯನ್ನು ಧರಿಸಿಕೊಂಡಿರ್ತಾರ, ಅಂಗದ ಮೇಲೆ ಲಿಂಗವನ್ನು ಧರಿಸಿಕೊಂಡಿರ್ತಾರ, ಹೋಗ್ಲಿ ಗುರು ಹಿರಿಯರಲ್ಲಿ, ತಂದೆ ತಾಯಿಗಳಲ್ಲಿ ಯಾರು ಭಕ್ತಿಯಿಂದ ಶ್ರದ್ಧೆಯಿಂದ ಇರ್ತಾರ, ಅಂಥವರಿಗೆ ಮಾತ್ರ ನಮಸ್ಕಾರ ಮಾಡ್ತಕ್ಕಂಥವನು ನಾನು. ಆ ಕಾರಣಕ್ಕಾಗಿ ನಾನು ನಮಸ್ಕಾರ ಮಾಡೋದಿಲ್ಲ. ನೋಡು ಬಸವಣ್ಣ, ನೀನು ನಮಸ್ಕಾರ ಮಾಡಲೇಬೇಕು, ಇದು ನನ್ನ ರಾಜಾಜ್ಞೆ. ಅವಾಗಂತಾರ ಬಸವಣ್ಣವರು, ನಾ ನಮಸ್ಕಾರ ಮಾಡಬಹುದು ರಾಜ ನಿನಗ, ಆದ್ರೆ ನಾನು ನಮಸ್ಕಾರ ಮಾಡಿದ್ದನ್ನ ತಡ್ಕೊಳ್ಳುವಷ್ಟು ಶಕ್ತಿ ನಿನಗಿಲ್ಲೋ ರಾಜ. ನಾ ನಮಸ್ಕಾರ ಮಾಡಬಹುದು, ಆದ್ರೆ ಅದನ್ನ ತಡೆದುಕೊಳ್ಳುವಷ್ಟು ಶಕ್ತಿ ನಿನಗಿಲ್ಲ. ಏನೇ ಆಗ್ಲಿ ನೀ ನನಗೆ ನಮಸ್ಕಾರ ಮಾಡಬೇಕು. ಹಾಗಾದ್ರೆ ಮೊದಲು ಒಂದು ಪ್ರಯೋಗ ಮಾಡೋಣ, ಅದಕ್ಕೆ ನೀವು ಸಹಿ ಅಂದ್ರೆ ನಾನು ನಿಮಗೆ ನಮಸ್ಕಾರ ಮಾಡ್ತೇನೆ. ಆಗ್ಲಿ, ಏನೂ ಇಲ್ಲ, ನೀವು ಆ ಸಿಂಹಾಸನವನ್ನು ಬಿಟ್ಟು ಕೆಳಗೆ ಇಳಿರಿ. ಈ ಮುದ್ರಾ ಉಂಗುರವನ್ನು ತೆಗೆದು ಆ ಸಿಂಹಾಸನಕ್ಕೆ ನಾನು ಮೊದಲು ನಮಸ್ಕಾರ ಮಾಡ್ತೀನಿ, ಕೈ ಮುಗಿತೀನಿ. ಆಯ್ತು ಅಂದ. ಮೊದಲು ಆ ಸಿಂಹಾಸನವನ್ನು ಬಿಟ್ಟು ಇಳಿದ. ಸಿಂಹಾಸನವನ್ನು ಬಿಟ್ಟು ಇಳಿದು ತನ್ನ ಕೈಯಲ್ಲಿರ್ತಕ್ಕಂಥ ಮುದ್ರಾ ಉಂಗುರವನ್ನು ತೆಗೆದು ಬಸವಣ್ಣ ಎರಡೂ ಕೈ ಜೋಡಿಸಿ ಹೀಗೆ ಬಾಗೋದೆ ತಡ ಎದುರುಗಡೆ ಇರ್ತಕ್ಕಂಥ ಸಿಂಹಾಸನ ಸೊಟ್ಟು ಬೂದಿಯಾತು. ಅವಾಗ ರಾಜ ತಿಳ್ಕೊಂಡ, ಅಪ್ಪಿತಪ್ಪಿನ ಕುಂತಿದ್ರು ನನ್ನ ಪರಿಸ್ಥಿತಿ ಏನಾಗ್ತಿತ್ತು. ಬೇಡ ಬಸವ, ನೀ ನನಗೆ ನಮಸ್ಕಾರ ಮಾಡೋದು ಬೇಡ. ನಿಂದು ಏನು ಗುರುಲಿಂಗ ಜಂಗಮಕ್ಕೆ ಬಾಗಬೇಕು ಅನ್ನೋ ವ್ರತ ಅದಲ್ಲ, ಆ ವ್ರತಕ್ಕೆ ನಾನು ಎಂದೂ ಭಂಗ ತರುವುದಿಲ್ಲ. ಈ ಕಲ್ಯಾಣ ರಾಜ್ಯದ ಒಂದು ಒಳಿತನ್ನ ನೀ ಮಾಡ್ಕೊಂತ ಇದ್ದರೆ ಸಾಕು, ಇದ್ರ ಯೋಗಕ್ಷೇಮ ನೋಡ್ಕೊಂತ ಇದ್ದರೆ ಸಾಕು.